ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ 2025 ವಚನ ಸಿರಿ ಪಂಡಿತ ಹಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ರಾಯಚೂರು ವತಿಯಿಂದ ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 22/11/2025 ಬೆಳಗ್ಗೆ 9 ರಿಂದ ರಾತ್ರಿ 9ರವರೆಗೆ. ಸ್ಥಳ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತವನ್ನು ಏಕೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ದೇಶ ಪ್ರೇಮ ಮತ್ತು ಜೀವನ ಸಂದೇಶಗಳನ್ನು ದೇಶದ ಯುವಕರು ಮೈಗೂಡಿಸಿಕೊಳ್ಳಬೇಕು ಎಂದು ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಸಿರೋಯಾ ಹೇಳಿದರು. ಅವರಿಂದು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಮಹಾನಗರ ಪಾಲಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಜಿಲ್ಲಾ ಮಟ್ಟದ ಏಕತಾ ಯಾತ್ರಾಂಗವಾಗಿ ವಲ್ಲಭಾಯ್ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹಲವು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಗೆ ಆಗಮಿಸಿದಾಗ ಇಲ್ಲಿ ಅಷ್ಟೊಂದು ಅಭಿವೃದ್ಧಿಯಾಗಿದ್ದಿಲ್ಲ. ಆದರೆ ಈಗ ರಾಯಚೂರು ನಗರ ಮತ್ತು ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಯಾವುದೇ ಜಿಲ್ಲೆ, ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮುಖ್ಯವಾಗಿ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತದೆ. ಆದ್ದರಿಂದ ಯುವಕರು ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ಸ್ವತಂತ್ರ ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ಪಟೇಲರು ವಹಿಸಿದರು. ದೇಶದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರು ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇಡೀ ಜಗತ್ತಿನಲ್ಲಿ ಅತಿ ಎತ್ತರವಾದ ಪ್ರತಿಮೆ ಇದಾಗಿದ್ದು ಏಕತೆಯನ್ನು ಎತ್ತಿ ತೋರಿಸುವ ಸಂಕೇತವೂ ಆಗಿದೆ. ದೇಶವನ್ನು ಒಗ್ಗೂಡಿಸಲು ಸರ್ದಾರ್ ವಲ್ಲಭಾಯ್ ಪಟೇಲರು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಕತಾ ನಾಡಿಗೆಗೆ ಚಾಲನೆ ನೀಡಲಾಯಿತು. ಏಕತಾ ನಾಡಿಗೆಯು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಿಂದ ಆರಂಭವಾಗಿ ಬಸವೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಚಂದ್ರಮೌಳೇಶ್ವರ ವೃತ್ತದ ಮೂಲಕ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ನಡೆಯಿತು. ಜಾಥಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದರು. ಈ ನಡೆಯನ್ನ ವಿದ್ಯುಕ್ತವಾಗಿ ರಾಜ್ಯಸಭಾ ಸದಸ್ಯರು ತಮ್ಮ ಅಮೃತಹಸ್ತದಿಂದ ಉದ್ಘಾಟಿಸಬೇಕಾಗಿ ಕೋರಿಕೊಳ್ಳಲಾಗ್ತಾ ಇದೆ. ಶಾಂತ ಚಿತ್ತರಾಗಿ ವಿಶ್ವಾಸದಿಂದ ಈ ನಡೆಗೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸಿ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಅವರಿಗೆ ಭಾರತ್ ಮಾತಾ ಕಿ. ದೋಸ್ನಾಡು ಎಡದೊರೆಯ ನಾಡು. ವಚನ ಸಿರಿ ಹಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ದಿನಾಂಕ 22ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಂಸ್ಥೆಯ 3ನೇ ವಾರ್ಷಿಕೋತ್ಸವದ ಪ್ರಯುಕ್ತ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಗೌರವಾಧ್ಯಕ್ಷರಾದ ಹಂಬಯ್ಯ ನುಲಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಕಲ್ಲಯ್ಯ ಜಾನ ಅವರು ವಹಿಸಲಿದ್ದಾರೆ. ಸಾಯಿ ಕಿರಣ್ ಆದೋನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಿರಿಯ ಸಾಹಿತಿ ನಾಡೋಜ ಕುಂ ವೀರಭದ್ರಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಚಿವ ಎನ್ಎಸ್ ಬೋಸರಾಜು, ಸಂಸದ ಜಿ ಕುಮಾರ್ ನಾಯಕ, ಶಾಸಕರು ಡಾಕ್ಟರ್ ಶಿವರಾಜ್ ಪಟೇಲ್, ಶಾಸಕ ಬಸನ್ನಗೌಡ ದದ್ದಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು. ಹಿಂದಿನ ಯುವಕರಿಗೆ ಸಂಗೀತ ಉತ್ಸವ ತುಂಬುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಸಂಗೀತ ಉತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ.
ಶ್ರೀ ಶ್ರೀ ಶತಸಿಂಧೊಮ್ಮೆ ಶಾಂತಪದ ಶಿವಾಚಾರ್ಯ ಮಹಾಸ್ವಾಮಿಗಳು 108 ಸಾವಿರ ದೇವ ಸಂಸ್ಥಾನ ಮಠ ಕಿಲ್ಲೇರು ಮಠ ರಾಯಚೂರಿಗಳು, ಅಭಿನವ ರಾಚೋಟಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಸೋಮರಪೇಟೆ ಹಿರೇಮಠ ಇವರು ಶ್ರೀಗಳು, ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ವೀರೇಶ್ವರ ಪುಣ್ಯಾಶ್ರಮ ಗದಗ ದಾವಣಗೆರೆ ಶಿವಮೊಗ್ಗ ಮತ್ತು ಉದ್ಘಾಟನೆ ಶ್ರೀ ಸಾಹಿತ್ಯ ನಗೋನಿ ಸಂಸ್ಥಾಪಕರು ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಈ ಸಂಗೀತ ಉತ್ಸವಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂಥವರು ನಾಡೋಜ ಶ್ರೀ ಕುಂ ವೀರಭದ್ರಪ್ಪ ಪ್ರಸಿದ್ಧ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ. NS ಬೋಸರಾಜ್ ಸಾಹೇಬರು, ಸಂಘ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಶ್ರೀ ಜಿ ಕುಮಾರ್ ನಾಯಕ್ ಸಾಹೇಬರು ಲೋಕಸಭಾ ಸದಸ್ಯರು ರಾಯಚೂರು, ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು, ಶ್ರೀ ಬಸವನಗೌಡ ದತ್ತಲ್ ಶಾಸಕರು ಗ್ರಾಮೀಣ ಕ್ಷೇತ್ರ ರಾಯಚೂರು, ಶ್ರೀ ಎಂ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು ರಾಯಚೂರು, ಶ್ರೀ ಹಂಪಯ್ಯ ನಾಯಕ್ ವಿಧಾನಸಭಾ ಸದಸ್ಯರು, ಶ್ರೀ ಕೆ ಶಿವನಗೌಡ ನಾಯಕ್ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ಪುಟ್ಟಮಾದಯ್ಯ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು, ಶ್ರೀ ರಾಜಶೇಖರ ರಾಮಸ್ವಾಮಿ RDA ಅಧ್ಯಕ್ಷರು, ಶ್ರೀಮತಿ ನರಸಮ್ಮ ಮಾಡಿಗಿರಿ ಮಹಾಪೌರರು ನಗರ ಪಾಲಿಕೆ ರಾಯಚೂರು, ಶ್ರೀ ಡಾಕ್ಟರ್ ಎಂ ಹನುಮಂತಯ್ಯ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಉಪನಿರ್ದೇಶಕರು ರಾಯಚೂರು, ಶ್ರೀ ಹರಿವಿ ನಾಡಗೌಡರು ಗೃಹಾಧ್ಯಕ್ಷರು ಬಸವಕೇಂದ್ರ ರಾಯಚೂರು, ಶ್ರೀ ಎನ್ ಚಂದ್ರಮೋಹನ್ ರೆಡ್ಡಿ ಕಾರ್ಯನಿರ್ದೇಶಕರು ರೇಸ್ ಕಾನ್ಸೆಪ್ಟ್ ಸ್ಕೂಲ್ ರಾಯಚೂರು. ಸಂಗೀತದಲ್ಲಿ ಪಂಡಿತ್ ವಿರೂಪಾಕ್ಷಯ್ಯ ವಂದಲಿ ಗಾಯನ ಹಿಂದೂಸ್ತಾನಿ ಗಾಯನ, ಪಂಡಿತ್ ವೆಂಕಟೇಶ್ ಆಲ್ಕೋನ್ ಗದಗ, ಶ್ರೀ ಬಸವರಾಜ್ ವಂದಲಿ ಧಾರವಾಡ, ಆಶೀಶ್ ನಾಯಕ್ ಬೆಂಗಳೂರು. ವಚನ ನೃತ್ಯ ಗ್ರೂಪ್ ಸಾಂಗ್ಸ್ ಇದೆ. ಈ ವರ್ಷದ ಪ್ರಶಸ್ತಿಯನ್ನು ಈ ವರ್ಷ ನುಡಿಸಿದ ಪ್ರಶಸ್ತಿ ಇದೆ ಸರ್. ಒಬ್ಬರು ಕೀಬೋರ್ಡ್ ಅದೇ ರಾಯಚೂರಿನಲ್ಲಿದೆ. ಪಂಡಿತ್ ಅಮ್ಮಯ್ಯ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ರಾಯಚೂರು ವತಿಯಿಂದ 3ನೇ ವಾರ್ಷಿಕೋತ್ಸವ ರಾಯಚೂರು ಸಂಗೀತೋತ್ಸವದಲ್ಲಿ ನುಡಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವಿದೆ. ಈ ವರ್ಷದ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಿ ವೆಂಕಟ ಸಿ ಆಯುಕ್ತರು, ರಾಜ್ಯ ಮಾಹಿತಿ ಆಯೋಗ ಕಲಬುರಗಿ ಪೀಠ, ಪಂಡಿತ್ ನರಸಿಂಹ ಒಡವಾಟಿ ಅಂತಾರಾಷ್ಟ್ರೀಯ ಗಾಯಕವಾದಕರು, ಶ್ರೀ ಅರವಿಂದ್ ಕುಲಕರ್ಣಿ ರಾಯಚೂರುವಾಣಿ ಪ್ರಧಾನ ಸಂಪಾದಕರು, ಶ್ರೀ ವೀರಣ್ಣ ಬೆಂಗಾಲಿ ಖ್ಯಾತ ಸಾಹಿತಿಗಳು, ಶ್ರೀ ಬಶೀರ್ ಅಹಮದ್ ಒಸ್ಮಾನಿ ಅಪ್ಪಟ ಕನ್ನಡ ಪ್ರೇಮಿಗಳು, ಪಂಡಿತ್ ವೆಂಕಟೇಶ್ ಆಲ್ಗೋಡ ರಂಗಭೂಮಿ ಕಲಾವಿದರು, ಕೀಬೋರ್ಡ್ ವಾದಕರು, ಡಾಕ್ಟರ್ ಬಸವಪ್ರಭು ಬೆಟ್ಟದೂರು ಖ್ಯಾತ ವೈದ್ಯರು ಮಾನ್ವಿ ರಂಗಭೂಮಿ ಕಲಾವಿದರು ರಾಯಚೂರು, ಶ್ರೀ ಜ್ಞಾನಾನಂದ ಸ್ವಾಮೀಜಿ ಮಠಮಾರಿ ಸಮಾಜ ಸೇವಾ ಸೇವೆ ಪ್ರಶಸ್ತಿ ರಾಯಚೂರು, ಪಿಜಾದೆ ಅಪರೂಪದ ಕನ್ನಡ ಮೇಷ್ಟ್ರು, ಶ್ರೀ ಈರಣ್ಣ ಕೋಸಿ ಖ್ಯಾತ ಪರಿಸರ ಪ್ರೇಮಿ. ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು ಮತ್ತು KPS ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಗುರುತಿಸುವಿಕೆ ಮಿಲಿಯನ್ನ ಪ್ರಕ್ರಿಯೆ ತಕ್ಷಣವೇ ನಿಲ್ಲಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಿ ಸರ್ಕಾರ ಶಾಲೆಗಳಲ್ಲಿ ಗುಣಮಟ್ಟದ ಜೊತೆಗೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರ ಜನವರಿ ಮೊದಲ ವಾರದ ಒಳಗಡೆ ಕ್ರಮ ವಹಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಈ ಭಾಗದಲ್ಲಿ ಜನವರಿ 25ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವೇದಿಕೆ ಮುಖಂಡರಾದ ವಿದ್ಯಾ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ KPS ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ಹುನ್ನಾರು ರಾಜ್ಯ ಸರ್ಕಾರ ನಡೆಸಿದೆ ಎಂದರು. ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ 200 KPS ಶಾಲೆಗಳನ್ನು ಪ್ರಾರಂಭಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಉದ್ದೇಶಿಸಿಕೊಂಡು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಸರ್ಕಾರ ಬರೀ ಭರವಸೆಗಳನ್ನು ಕೊಡ್ತಾ ಬರ್ತಾ ಇದೆ. ನಾವು ಕಳೆದ 2-3 ವರ್ಷದಿಂದ ಹೋರಾಟ ಮಾಡಿದಾಗ ಕಳೆದ ವರ್ಷ ಏನು ಮಾಡಿದ್ರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಗ 90% ಅತಿಥಿ ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡಿಕೊಂಡು ಈ ಶಾಲೆಗಳನ್ನು ನಡೆಸ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತದೆ ಅನ್ನೋದನ್ನು ತಮಗೂ ಗೊತ್ತಿದೆ. ನಾವು ಈಗ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ ಖಾಲಿ ಇರ್ತಕ್ಕಂಥ KPS
KPSC ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಗುರುತಿಸುವಿಕೆಯನ್ನು ನಿಲ್ಲಿಸಬೇಕು ಸರ್ಕಾರ. ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನ ತಕ್ಷಣ ಭರ್ತಿ ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ನಮ್ಮ ಉದ್ದೇಶ ಆಗಿದೆ. ಆಮೇಲೆ ಈಗಾಗಲೇ ಸರ್ಕಾರ KPSC ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡ್ತೀವಿ ಅಂತೇಳಿ ಹುನ್ನಾರ ನಡೆಸ್ತಾ ಇದೆ. ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳನ್ನು ಅಲ್ಲಿ ಒಂದು ಕೇಂದ್ರೀಕರಿಸಿ ಆ ಸುತ್ತಲೂ ಇರ್ತಕ್ಕಂಥ ಶಾಲೆಗಳನ್ನ ಇಂಡೈರೆಕ್ಟ್ ಆಗಿ ಮುಚ್ಚುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಮ್ಯಾಗ್ನೆಟ್ ಶಾಲೆಗಳನ್ನ ಮಾಡ್ತಾ ಇದೆ. ಅದಕ್ಕೆ ನಮ್ದು ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಇರ್ತಕ್ಕಂಥ 200 KPSC ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ 84 ಶಾಲೆಗಳನ್ನು ಮಂಜೂರು ಮಾಡಿ ಜಿಲ್ಲಾವಾರು ಶಾಲೆಗಳನ್ನು ಗುರುತಿಸಿದೆ. ಈಗಾಗಲೇ ರಾಜ್ಯದಲ್ಲಿ 700 KPSC ಶಾಲೆಗಳನ್ನು ಪ್ರಾರಂಭಿಸಲು ಸಜ್ಜುಗೊಂಡಿದೆ. ವಿಲೀನ ಪ್ರಕ್ರಿಯೆಗೆ ಒಳಪಟ್ಟರೆ ಸುಮಾರು 25,000ರಿಂದ 26,000 ಶಾಲೆಗಳು ಮುಚ್ಚುವಂಥ ಒಂದು ಭಯ ನಮ್ಮಲ್ಲಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ KPSC ಶಾಲೆಗಳ ಪಕ್ಕದಲ್ಲಿರುವ ಶಾಲೆಗಳನ್ನು ಗುರುತಿಸಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗಿದೆ. ಇದೇ ರೀತಿ ಇಡೀ ರಾಜ್ಯದಲ್ಲಿ ಗುರುತಿಸಿ ವಿಲೀನಗೊಳಿಸಿದರೆ ರಾಜ್ಯದಲ್ಲಿರುವ ಅರ್ಧ ಶಾಲೆಗಳು ಮುಚ್ಚುತ್ತವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಸಮಿತಿಯಿಂದ ಸರ್ಕಾರಿ ಶಾಲೆ ವಿಲೀನಗೊಳಿಸಲು ಗುರುತಿಸಿರುವ ಪ್ರಕ್ರಿಯೆಯನ್ನು ಕೈಬಿಡಲು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲು ಸಮಿತಿಯು ಈ ಕೆಳಕಂಡ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರುತ್ತಾ ಜನವರಿ 1ನೇ ವಾರದೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಮ್ಮ ಪ್ರಮುಖ ಬೇಡಿಕೆಗಳು ಏನಂತಂದರೆ KPSC ಹಾಗೂ ಮ್ಯಾಗ್ನೆಟ್ ಶಾಲೆ ಹೆಸರಿನಲ್ಲಿ ಗುರುತಿಸತಕ್ಕಂಥ ಏನು ವಿಲೀನಗೊಳಿಸುವಂತಹ ಪ್ರಕ್ರಿಯೆಯನ್ನು ತಕ್ಷಣ ಕೈಬಿಡಬೇಕು. ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಪೂರ್ಣಾವಧಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು. ಪ್ರತಿ ಶಾಲೆಗೆ ಒಬ್ಬರನ್ನ ಪರಿಚಾರಕರನ್ನ ನೇಮಿಸಬೇಕು ಅಂತೇಳಿ. ಮತ್ತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬಾ ಇದೆ. ಅದನ್ನು ಗುರುತಿಸಿ ತಕ್ಷಣ ಅದನ್ನ ಸೌಲಭ್ಯಗಳನ್ನ ನೀಡಬೇಕು ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರನ್ನು ನೇಮಿಸುವಾಗ ಕಲ್ಯಾಣ ಕರ್ನಾಟಕ ಭಾಗದವ್ರನ್ನೇ ನೇಮಿಸ್ಕೋಬೇಕು. ಅದಕ್ಕೊಂದು ಪ್ರಾಧಿಕಾರ ಮಾಡಬೇಕು. ಹಾಗೆಯೇ ಏನು ವರ್ಗಾವಣೆ ಮಾಡ್ತಾರ ನಮ್ಮ ಆಂತರಿಕ ಜಿಲ್ಲೆಗಳಲ್ಲಿ ಇಂಟರ್ನಲ್ ಡಿಸ್ಟ್ರಿಕ್ಟ್ನಲ್ಲೇ ನಮಗೆ ವರ್ಗಾವಣೆ ಮಾಡಿದ್ರೆ ನಮಗೆ ಶಿಕ್ಷಕರ ಕೊರತೆ ಆಗಲ್ಲ ಅನ್ನುವಂಥ ಒಂದು ಬೇಡಿಕೆ ಇಟ್ಕೊಂಡು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಒಂದು ವೇಳೆ ನಮಗೆ ಜನವರಿ 1ನೇ ವಾರದೊಳಗೆ ನಮ್ಗೆ ಈಗೆಲ್ಲ ಬೇಡಿಕೆಗಳನ್ನ ಈಡೇರಿಸಿದೆ. ನಾವು ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳಿಂದ ಬಸವ ಕಲ್ಯಾಣದಿಂದ ಗುಲ್ಬರ್ಗವರೆಗೆ ಪಾದಯಾತ್ರೆ ಬಂದು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತೇಳಿ ನಾವು ಈ ಮೂಲಕ ಹೇಳ್ತೀವಿ. ನಾವು ಇದನ್ನ ಯಾಕೆ ಹೇಳಕತ್ತೀವಿ ಅಂದ್ರೆ ಇವತ್ತೇ ನಾವು ಇದನ್ನ ನಿರ್ಧಾರ ಮಾಡಿಲ್ಲ. ಇವತ್ತೇ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇಲ್ಲ. ನಾವು ಕಳೆದ 4-5 ವರ್ಷದಿಂದ ಇದ್ರ ಮೇಲೆ ಹೋರಾಟ ಮಾಡ್ತೀವಿ. ಹುದ್ದೆಗಳಿದಾವೆ, ಬರೀ 3 ಹುದ್ದೆಗಳಿದಾವೆ ಅಷ್ಟೇ. ಆಮೇಲೆ 12 ಹುದ್ದೆ ಅತಿಥಿ ಸರ್. ಆಮೇಲೆ ಹೀರಾಪುರ್ ಹೊಸ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಆಗಿ 400 ಮಕ್ಕಳಿದ್ದಾರೆ. 18 ಹುದ್ದೆಗಳಿರ್ಬೇಕು, 2 ಮಾತ್ರ ಇದಾವ. 12 ಅತಿಥಿ ಶಿಕ್ಷಕರಿದ್ದಾರೆ. ಇಲ್ಲಿ ನೀವೇನಾದ್ರು ಹೀರಾಪುರಲ್ಲಿ ಹೋಗಿ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಹೇಳಂತವ್ರು ಯಾರು ಆ ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟ್ ಇರೋರಲ್ಲ. ಬಿಕಾಮ್ ಮಾಡಿದಂತವ್ರು, ಆಮೇಲೆ ಆರ್ಟ್ಸ್ ಮಾಡಿದಂತವ್ರು, ಸೈನ್ಸ್ ಹೇಳುವಂತವ್ರು ಈಗ ಇದ್ದಾರೆ. ಆಮೇಲೆ ಹೆಡ್ ಮಾಸ್ಟರ್ಗಳಿಗೆ ಇವ್ರೇನ್ ಹೇಳ್ತಾರೆ, ಕಂಪಲ್ಸರಿ ನೀವು ಗೆಸ್ಟ್ ಟೀಚರ್ ಅಂತ ತಗೋರಿ ಅಂತ. ಅಲ್ಲಿ ಓದಿದವ್ರು 10,000 ರೂಪಾಯಿ ಬರಂಗಿಲ್ಲ. ಅನಿವಾರ್ಯ ಬೇರೆ ಸಬ್ಜೆಕ್ಟ್ ಹೇಳೋರ್ನ ತಗೊಂಡ್ರೆ ಗಣಿತ, ಯಾರೋ ಒಬ್ರು ಆರ್ಟ್ಸ್ ಹೇಳೋರ್ನ ಇಂಗ್ಲಿಷ್ ಹೆಂಗೆ ಹೇಳಿ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನೋಡ್ರಿ, ಇಲ್ಲಿ ಬುದ್ಧಿನ LPS ಸ್ಕೂಲಲ್ಲಿ 57 ಮಕ್ಕಳಿದ್ದಾವೆ, 2 ಟೀಚರ್ಸ್ ಇದ್ದಾರ. ಅಲ್ಲಿ ಸರ್ಕಾರಿ ಶಿಕ್ಷಕರು 0 ಸರ್. ಈಗ ದೇವದುರ್ಗದಲ್ಲಿ 185 ಟೀಚರ್ಸ್ 0 ಶಾಲೆಗಳಿದ್ದು ಈಗ 102 ಶಾಲೆಗಳಾಗಿದೆ. ಅಂದ್ರೆ ಆ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದ. ಸರ್ಕಾರ ಏನ್ ಹೇಳ್ತದ, ಮಕ್ಕಳೇ ಬರಂಗಿಲ್ಲ, ಶಾಲೆ ಬಂದ್ ಮಾಡ್ತೀವಿ ಅಂತಾರ. ನಮ್ಗೆ KPSC ಶಾಲೆ ಮಾಡ್ರಿ, ಮ್ಯಾಗ್ನೆಟ್ ಶಾಲೆ ಮಾಡ್ರಿ, ಡೈಮಂಡ್ ಶಾಲೆ ಮಾಡ್ರಿ, ನಮ್ಗೆ ಏನೇನೇನು ಅಭ್ಯಂತರ ಇಲ್ಲ ಸರ್. ಅದು ನಮ್ ಶಾಲೆ ಹಾಕ್ಬೇಕು, ನಮ್ಮ ಮಕ್ಳಿಗೆ ಶಿಕ್ಷಣ ಸಿಗ್ಲಿ. ಆದ್ರೆ ಆ ಶಾಲೆಗಳನ್ನ ಮಾಡೋ ಮೂಲಕ ಬೇರೆ ಶಾಲೆಗಳನ್ನ ನೀವು ಮರ್ಜ್ ಮಾಡ್ಬೇಡ್ರಿ ಅಂತ ಅಷ್ಟೇ. ನಾವು ವಿಲೀನ ಮಾಡ್ಬೇಡ್ರಿ ಅಂತ. ವಿಲೀನ ಆಗೋದಂದ್ರೆ ಅದು ಬಂದ್ ಆಗದೆ. ಹೀಗಾಗಿ ಅದು ಬಂದ್ ಮಾಡ್ಬೇಡ್ರಿ ಅಂತ. ಯಾಕಂದ್ರೆ ಈಗಾಗಲೇ 700 ಶಾಲೆಗಳೇನಾದ್ರು ಪ್ರಾರಂಭ ಆದ್ರೆ ಸುಮಾರು ಅರ್ಧ ಶಾಲೆ, ಈಗ ನಾವು 49,000 ಶಾಲೆಗಳೇನಂತೀವಿ, ಅರ್ಧ ಶಾಲೆ ರಾಜ್ಯದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಬೇಕು ಹಾಗೂ ಸಾರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು ಎಂಬ ಘೋಷವಾಕ್ಯದೊಂದಿಗೆ ನವೆಂಬರ್ 25 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಶಾರದಾ ಹುಲಿನಾಯಕ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲೆಯ ತಾಲೂಕಿನ ಪ್ರದೇಶದಲ್ಲಿ ಮದ್ಯ ಅಕ್ರಮ ಮಾರಾಟದಿಂದ ಬಡವರು, ಕೂಲಿಕಾರರ ಕುಟುಂಬಗಳು ಬೀದಿಗೆ ಬಿದ್ದಿದ್ದು ತಕ್ಷಣವೇ
ಮದ್ಯ ಮಾರಾಟ ನಿಷೇಧ ಮಾಡುವಂತೆ ಕಳೆದ 10 ವರ್ಷಗಳಿಂದ ನಿರಂತರ ಹೋರಾಟ ನಡೆಸಲಾಗಿದೆ ಎಂದರು. ಆದರೆ ಸರ್ಕಾರ ಮಾತ್ರ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಇದರಿಂದ ಮಹಿಳೆಯರು ಹಾಗೂ ಮಕ್ಕಳಿಗೆ ತೀವ್ರ ತೊಂದರೆಯಾಗಲಿದೆ ಎಂದರು. ನಂತರ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಟೀ ಅಂಗಡಿ ಮತ್ತು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿ ಬಡವರ ಜೀವನ ಬೀದಿಗೆ ಬಂದಿದೆ ಎಂದರು. ಮನೆಯ ಹತ್ತಿರದಲ್ಲಿಯೇ ಇರುವ ಅಂಗಡಿಗಳಲ್ಲಿ ಮದ್ಯ ಸಿಗುತ್ತಿರುವ ಕಾರಣ ಬಡವರು ದಿನವೆಲ್ಲ ದುಡಿದ ಹಣವನ್ನು ಕುಡಿತಕ್ಕೆ ಸುರಿಯುತ್ತಿದ್ದಾರೆ. ಕುಡಿತದ ಕಾರಣಕ್ಕೆ ಕುಟುಂಬಗಳ ನೆಮ್ಮದಿ ಹಾಳಾಗಿದೆ. ತಕ್ಷಣ ಹಳ್ಳಿಗಳಲ್ಲಿ ಮದ್ಯ ಅಕ್ರಮವಾಗಿ ಮಾರಾಟ ಆಗುತ್ತಿರುವುದನ್ನು ನಿಲ್ಲಿಸದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸರ್ಕಾರ ಆದಾಯ ಮೂಲವಾಗಿರುವ ಮದ್ಯ ಮಾರಾಟ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ ಎಂದರು. ಮದ್ಯ ಮಾರಾಟ ನಿಷೇಧ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರವನ್ನು ಕೊಟ್ಟರ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗೆ ಒಂದು ಪರಮಾಧಿಕಾರವನ್ನು ಕೊಡಬೇಕು. ಯಾವುದೇ ಹೊಸ ಬಾರ್ಗಳಿಗೆ ಲೈಸೆನ್ಸ್ ಕೊಡಬೇಕಂತಂದ್ರೆ 20% ಮಹಿಳೆಯರ ಒಂದು ಅನುಮೋದನೆಯನ್ನು ಮಾಡಿ ಗ್ರಾಮ ಸಭೆಗೆ ಮಾನ್ಯತೆಯನ್ನು ಕೊಟ್ಟು ಆ ಒಂದು ಪರಿಗಣಿಸಬೇಕಂತೇಳಿ ನಾವು ಪಂಚಾಯತ್ ರಾಜ್ ಕಾನೂನು ಅಡಿಯಲ್ಲಿದೆ. 2016 ಈ ಒಂದು ಕಾಯ್ದೆ 2015-16ರಲ್ಲಿ ಇತ್ತು. ಆದರೆ ಆ ಒಂದು ಸಮಯದಲ್ಲಿದ್ದಂಥ ಸರ್ಕಾರ ಅದನ್ನ ಬದಲಾವಣೆಯನ್ನು ಮಾಡಿಕೊಂಡೈತೆ. ಅದೇ ರೀತಿ ಈ ಒಂದು ಪರವಾನಗಿ ಇರುವಂಥ ಬಾರ್ಗಳದ್ದು ಒಂದು ಕಡೆ ಆದರೆ ಅಕ್ರಮವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಟೀ ಅಂಗಡಿಗಳಲ್ಲಿರ್ಬೋದು, ಕಿರಾಣಿ ಅಂಗಡಿಗಳಲ್ಲಿರ್ಬೋದು, ಪಾನ್ ಶಾಪ್ಗಳಲ್ಲಿರ್ಬೋದು ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿವಿ. ಮನವಿ ಕೊಟ್ಟರೂ ಕೂಡ ಸರ್ಕಾರ ಅದನ್ನು ಪರಿಗಣನೆ ತಗೊಳ್ತಾ ಇಲ್ಲ. ಅದೇ ರೀತಿ ಈ ಸಾರಿ ಕೂಡ ಮದ್ಯದಿಂದ ಚಿಕ್ಕ ಚಿಕ್ಕ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ವ್ಯಸನಕ್ಕೆ ದಾಸರಾಗ್ತಾರೆ. ಈ ಒಂದು ಮಹಿಳೆಯರದು ಪಂಚಾಯಿತಿ ಕಾಯ್ದೆಯಲ್ಲಿ ಮಹಿಳೆಯರದು ಒಂದು ಜಾಗೃತಿ ಸಮಿತಿಗಳನ್ನು ರಚನೆ ಮಾಡಬೇಕು. ನಾವು ಈ ಒಂದು ಬೇಡಿಕೆ ಸರ್ಕಾರಕ್ಕೆ ಕೊಟ್ಟಿವಿ. ಈಗಲೂ ಕೂಡ ಮುಂದಿನ ದಿನದಲ್ಲಿ ಅದರ ಮೇಲೆ ಪರಿಗಣನೆ ಮಾಡಿ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೇವೆ. ಮಾಡೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾಗ್ತಾವಂತ ಎಲ್ಲರಿಗೂ ತಿಳಿದಿದೆ. ಈ ಒಂದು ಮದ್ಯಪಾನ ಪೂರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ. ಆಮೇಲೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಲೆಕ್ಕ ಸೇಲ್ ಆಗುವಂಥ ಒಂದು ರಾಜ್ಯ, ಆಮೇಲೆ ಹೈಯೆಸ್ಟ್ ಇನ್ಕಮ್ ಜನರೇಟ್ ಮಾಡುವಂಥ ರಾಜ್ಯ ಇದಾಗಿದೆ. ಈಗ ಈ ಮದ್ಯ ನಿಷೇಧ ಆಂದೋಲನದ ಕಡೆಯಿಂದ ಸಾಕಷ್ಟು ಬಾರಿ ಎಲ್ಲೆಲ್ಲಿ ಲೈಸೆನ್ಸ್ಡ್ ಮತ್ತು ಲೈಸೆನ್ಸ್ ಇಲ್ಲದ ಕಡೆ ಎಲ್ಲೆಲ್ಲಿ ಸೇಲ್ ಆಗ್ತದೆ ಅಂತ ಸಾಕಷ್ಟು ಬಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಮನವಿ ಕೊಟ್ಟಾಗಿಯೂ ಸಹಿತ ಅದನ್ನು ಬಂದ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ಇವರು ಹೇಳಿದ ಹಾಗೆ ಇದನ್ನ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂತೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಗೆ ಮದ್ಯದಂಗಡಿ ತೆರಿಬೇಕು, ತೆರಿಬಾರ್ದು ಅಂತ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಪರಮಾಧಿಕಾರ ಕೊಟ್ಟಲ್ಲಿ ಒಳ್ಳೇದು. ಯಾಕಂದ್ರೆ ಅದ್ರ ಮೇಲೆ ಇಫೆಕ್ಟ್ ಆಗ್ತಾ ಇರೋದು ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ, ಪೂರ ಕುಟುಂಬನೇ ಸರ್ವನಾಶ ಆಗ್ತಾ ಇದಾವೆ ಈ ಒಂದು ಸಾರಾಯಿ ಕುಡಿತದಿಂದ. ಹಾಗಾಗಿ 2016ರಲ್ಲಿ ಈ ಕಾಯ್ದೆಯನ್ನು ರದ್ದು ಮಾಡಿದ್ರು ರಾಜ್ಯ ಸರ್ಕಾರದವರು. ಈಗ ಮತ್ತೆ ಸ್ಟಾರ್ಟ್ ಮಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಜಮಾಅತೆ ಇಸ್ಲಾಮಿ ಹಿಂದೂ ಜಿಲ್ಲಾ ಘಟಕದ ವತಿಯಿಂದ ನೆರೆಹೊರೆಯವರ ಹಕ್ಕುಗಳ ರಕ್ಷಣೆ ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನವೆಂಬರ್ 21ರಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ರಾಷ್ಟ್ರವ್ಯಾಪಿ ಅಭಿಯಾನ ಆಯೋಜಿಸಲಾಗಿದೆ ಎಂದು ಜಮಾಅತೆ ಇಸ್ಲಾಂ ಹಿಂದೂ ಜಿಲ್ಲಾ ಘಟಕದ ಮುಖಂಡ ಸಲೀಂ ಪಾಷಾ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಆಧುನಿಕ ಯುಗದಲ್ಲಿ ಒಂದೇ ಮಡಿಲಿನಲ್ಲಿ ಹುಟ್ಟಿದವರ ನಡುವೆಯೇ ಬಿರುಕು ಮೂಡುವ ಬೆಳವಣಿಗೆ ಆಗುತ್ತಿದೆ. ನಮಗೆ ಕಷ್ಟ ಬಂದಾಗ ಸಂಬಂಧಿಕರಿಗಿಂತ ಮೊದಲು ನೆರೆಹೊರೆಯವರೇ ಸಹಾಯಕ್ಕೆ ಬರುತ್ತಾರೆ. ಪ್ರವಾದಿ ಮಹಮ್ಮದ್ ಅವರು ಹೇಳಿದಂತೆ ಒಬ್ಬ ವ್ಯಕ್ತಿಯ ನಡತೆ ಅವನು ಉತ್ತಮವಾಗಿದ್ದಾನೆ ಇಲ್ಲ ಎಂದು ನೋಡಬೇಕಾದರೆ ಅವನ ನೆರೆಹೊರೆಯವರ ಜೊತೆಗೆ ಬೆಳೆಸಿಕೊಂಡ ಸಂಬಂಧದಿಂದಲೇ ತಿಳಿಯುತ್ತದೆ ಹಾಗೂ ಉತ್ತಮ ನೆರೆಹೊರೆ ಇಂದಿದ್ದವನೇ ಸ್ವರ್ಗಕ್ಕೆ ಹೋಗುತ್ತಾನೆ ಎಂದು ಅಭಿಪ್ರಾಯಪಟ್ಟಿರುವುದು ಸ್ಮರಣೀಯ ಎಂದರು. ಈ ಅಭಿಯಾನದ ಅಂಗವಾಗಿ 20ರಂದು ಕಿರುಹೊತ್ತಿಗೆ ಪುಸ್ತಕ ಕರಪತ್ರವನ್ನು ಎಲ್ಲ ಧರ್ಮದ ಸಾರ್ವಜನಿಕರಿಗೆ ವಿತರಿಸುವುದು, ಎಲ್ಲ ಮಸೀದ್ಗಳಲ್ಲಿ ಮುಸ್ಲಿಂ ಬಾಂಧವ
ವರ್ಗದವರಿಗೆ ಜುಮ್ಮಾ ಪ್ರವಚನ, ಹೋಣಿಗಳಲ್ಲಿ ಮನೆ ಮನೆಗೆ ತೆರಳಿ ಜಾಗೃತಿ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಕಾರ್ಯಕ್ರಮ, ನೆರೆಹೊರೆಯವರ ಹಕ್ಕುಗಳ ಕುರಿತು ಸಮಾವೇಶ ನಡೆಸಲಾಗುವುದು. ಮಾಡಲಾಗ್ತದೆ. ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಅಭಿಯಾನವನ್ನು ಹಾಗೂ ರಾಯಚೂರು ನಗರದಲ್ಲಿ ಕೂಡ ನಾವು ಈ ಅಭಿಯಾನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಾನವ ಮೂಲತಃ ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ಅವನ ನೆರೆಹೊರೆಯ ಸಂಬಂಧಗಳು ಸ್ಥಾಪಿತವಾಗ್ತವೆ. ನಮಗೆ ಸಂಬಂಧಿಕರು ಹತ್ತಿರ ಇರಬಹುದು ಅಥವಾ ದೂರ ಇರಬಹುದು, ಆದರೆ ಅತಿ ಹತ್ತಿರದವರು ಅಂತಂದರೆ ನಮಗೆ ನೆರೆಹೊರೆಯವರು. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸ್ಪಂದನೆ ಇರತಕ್ಕಂಥ ನೆರೆಹೊರೆಯವರೊಂದಿಗೆ ನಮ್ಮ ಸಂಬಂಧಗಳು ಉತ್ತಮವಾದರೆ ಒಂದು ಉತ್ತಮ ಸಮಾಜ, ಒಂದು ಉತ್ತಮ ನಗರ, ಒಂದು ಉತ್ತಮ ರಾಷ್ಟ್ರ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗ್ತದೆ. ಇಂದಿನ ಈ ಪರಿಸ್ಥಿತಿಯಲ್ಲಿ ಈ ಮೌಲ್ಯಗಳು, ನೆರೆಹೊರೆಯವರ ಹಕ್ಕು ಬಾಧ್ಯತೆಗಳ ಮೌಲ್ಯಗಳು ಕಳೆದು ಹೋದ ಕಾರಣ ಸಮಾಜದಲ್ಲಿ ಶಿಥಿಲತೆ ಮತ್ತು ದೂರ ಅಂತರಗಳು ಹೆಚ್ಚಾಗ್ತಾ ಇವೆ. ಆ ಅಂತರಗಳನ್ನು ಕಡಿಮೆ ಮಾಡಿ ಸೌಹಾರ್ದಯುತವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಉಳ್ಳ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ನೆರೆಹೊರೆ ಉತ್ತಮ ಮಾದರಿ ನೆರೆಹೊರೆ ಮತ್ತು ಮಾದರಿ ಸಮಾಜ ಅಂತಕ್ಕಂಥ ಈ ಅಭಿಯಾನವನ್ನು ಜಮಾತ್ ಇಸ್ಲಾಮಿ ಬಹಳ ಜವಾಬ್ದಾರಿಯುತವಾಗಿ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಸಮಾಜ ಸಣ್ಣದಿರಲಿ ದೊಡ್ಡದಿರಲಿ, ಯಾವ ಧರ್ಮದವರಾಗಿರಲಿ, ಯಾವುದೇ ಕುಲ ಮತ್ತು ಜಾತಿಯವರಾಗಿರಲಿ, ಅವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನೆರೆ ಅಂದರೆ ಹತ್ತಿರ ಇರ್ತಕ್ಕಂಥವ್ರು ಅಂತ, ನಮಗೆ ಅತಿ ಹತ್ತಿರ ಇರ್ತಕ್ಕಂಥದ್ದು, ಸುಖ ದುಃಖಗಳಲ್ಲಿ ನಮಗೆ ಸ್ಪಂದನೆ ಮಾಡ್ತಕ್ಕಂಥವ್ರು. ಸಂಬಂಧಿಕರು ಕೆಲವು ಸಲ ನಮಗೆ ಸ್ಪಂದನೆ ಮಾಡೋದಿಲ್ಲ, ದೂರ ಇರ್ತಾರೆ, ಯಾವುದೇ ಕಾರಣಕ್ಕೆ ಸ್ಪಂದನೆ ಆಗೋದಿಲ್ಲ. ಆದರೆ ಇಮಿಡಿಯೇಟ್ ಆಗಿ ನಮಗೆ ಸ್ಪಂದನೆ ಇರತಕ್ಕಂಥವ್ರು ಅಂತಂದ್ರೆ ನಮಗೆ ನೆರೆಹೊರೆಯವರು. ನೆರೆಹೊರೆಯಲ್ಲಿ ಸಹಾನುಭೂತಿಯಿಂದ ವರ್ತನೆ ಮಾಡತಕ್ಕಂಥದ್ದು ನೆರೆಹೊರೆಯವರ ಕರ್ತವ್ಯ. ಸುಖ ದುಃಖಗಳಲ್ಲಿ ಭಾಗಿಯಾಗುವುದು. ನಮ್ಮ ವತಿಯಿಂದ ನೆರೆಹೊರೆಯವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ನಾವು ನೋಡಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತಕ್ಕಂಥದ್ದು. ಈಗ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧ ಸ್ಥಾಪನೆ ಮಾಡುವ ಕಾಲಕ್ಕೆ ನಮ್ಮ ನೀರಿನ ಸಮಸ್ಯೆ ಆಯಿತು, ಲೈಟಿನ ಸಮಸ್ಯೆ ಆಯಿತು, ನಮ್ಮ ಗಾಡಿಗಳನ್ನು ಪಾರ್ಕ್ ಮಾಡ್ತಕ್ಕಂಥ ಸಮಸ್ಯೆ ಆಯಿತು. ಇಂಥ ವಿಷಯಗಳಲ್ಲಿ ನಾವು ವಿನಾಕಾರಣ ನೆರೆಹೊರೆಯವರೊಂದಿಗೆ ನಾವು ಹಗೆತನವನ್ನು ಬೆಳೆಸ್ಬೋದು. ನಮ್ಮ ಗಾಡಿಗಳನ್ನು ಅವ್ರ ಮನೆ ಮುಂದೆ ನಿಲ್ಲಿಸೋದು, ಕಸ ಬೆಳೆದ್ರೆ ಅವ್ರ ಮನೆ ಮುಂದೆ ದಬ್ಬೋದು, ಈ ರೀತಿಯ ಅಥವಾ ಸಣ್ಣ ಮಕ್ಕಳ ವಿಷಯಗಳನ್ನು ಕುರಿತು ದೊಡ್ಡವರು ಜಗಳಕ್ಕೆ ಬಂದನಪ್ಪ ಅಂತಂದರೆ ಸಂಬಂಧಗಳು ಇತ್ತೀಚೆಗೆ ಕುಟಿಲವಾಗ್ತಾ ಇವೆ, ಹಾಳಾಗ್ತಾ ಇವೆ.